ನಮಸ್ತೆ. 3/6/2026 ಬುಧವಾರ, ಜೂನ್ 3, 2026 ವೆಡ್ನೆಸ್ಡೇ. ಇವತ್ತಿನ ಸೂರ್ಯೋದಯ 5:52ಕ್ಕೆ. ಇವತ್ತು ತೃತೀಯ ತಿಥಿ, ಬೆಳಗ್ಗೆ 5:52ರಿಂದ ರಾತ್ರಿ 9:21ವರೆಗೂ ಶುಭ ತಿಥಿ. ಆಮೇಲೆ ಬರುವಂಥದ್ದು ಚತುರ್ಥಿ. ಇವತ್ತಿನ ನಕ್ಷತ್ರ ಪೂರ್ವಾಷಾಢ 5:52ರಿಂದ ರಾತ್ರಿ 12:59ವರೆಗೂ, ಹೆಚ್ಚು ಕಮ್ಮಿ ರಾತ್ರಿ 1 ಗಂಟೆವರೆಗಿದೆ. ಹಾಗಾಗಿ ಬೆಳಗ್ಗೆಯಿಂದ ರಾತ್ರಿ 1 ಗಂಟೆವರೆಗೂ ಅಮೃತ ಸಂಪತ್ತಿದೆ, ಶುಭವಾಗಿದೆ. ಆನಂತರ ಬರುವ ಸಮಯ ಅಂದರೆ ರಾತ್ರಿ 1 ಗಂಟೆ ಮೇಲೆ ಶುಭಕರವಾಗಿಲ್ಲ, ಕ್ಷಯ ಅಂತ ಇರೋದರಿಂದ ಕೊಡೋದು ತೊಗೊಳ್ಳೋದು ದೋಷ. ಆದರೆ ರಾತ್ರಿ ಆಗಿದೆ, ನಾವೆಲ್ಲ ಮಲಗಿರ್ತೀವಿ, ಆದ್ದರಿಂದ ದೋಷವಿಲ್ಲ. ಶುಭಯೋಗವೂ ಇವತ್ತು ಕೂಡಿ ಬಂದಿದೆ. ಇವತ್ತು ಚಂದ್ರನಿರೋದು ಧನುಸು ರಾಶಿಯಲ್ಲಿ, ಅಂದರೆ ಇವತ್ತು ದಿನ ಪೂರ್ತಿ ಧನುಸು ರಾಶಿ ಇದೆ. ಬೆಳಿಗ್ಗೆ 5:52ರಿಂದ 11:34 ಪೂರ್ವಾಷಾಢ ನಕ್ಷತ್ರ 2ನೇ ಪಾದ. 11:34 ಮೇಲೆ ಸಂಜೆ 6:14ವರೆಗೂ ಪೂರ್ವಾಷಾಢ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 12:59ವರೆಗೂ ಪೂರ್ವಾಷಾಢ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪೂರ್ವಾಷಾಢ ನಕ್ಷತ್ರವೇ ಮುಗಿಯುತ್ತದೆ. ಆನಂತರ ಬರೋದು ಉತ್ತರಾಷಾಢ ನಕ್ಷತ್ರ. ಆದರೆ ರಾತ್ರಿ 1 ಗಂಟೆ ಮೇಲೆ ಶುಭವಾಗಿಲ್ಲ, ಕ್ಷಯ ಅಂತ ಬರೋದರಿಂದ ಗಮನ ಕೊಡಿ. ರಾತ್ರಿ 12:59 ಮೇಲೆ ಉತ್ತರಾಷಾಢ ನಕ್ಷತ್ರ ಪ್ರಾರಂಭ ಆಗೋದರಿಂದ, ಆದರೆ ನಾವು ರಾತ್ರಿಯಲ್ಲಿ ಬರೋದರಿಂದ ಮಲಗಿರ್ತೀವಿ, ಯಾವ ಶುಭ ಕಾರ್ಯಗಳು ಅಲ್ಲಿ ಮಾಡುವಂತಿಲ್ಲ, ಆದ್ದರಿಂದ ಹೆಚ್ಚಾಗಿ ಯೋಚನೆಗಳಿಲ್ಲ. ಆದರೆ ಇವತ್ತು ಅಭಿಜಿತ್ ಮುಹೂರ್ತ ಇಲ್ಲ. ವಿಜಯ ಮುಹೂರ್ತ ಮಧ್ಯಾಹ್ನ 2:26ರಿಂದ 3:18. ಈ ರೀತಿ ಕೆಲವು ವಿಷಯಗಳು ನಾವು ಶುಭವಾಗಿ ಇದೆಯಾ ಇಲ್ಲವಾ ಅಂತ ನೋಡಬಹುದು. ಅದರಲ್ಲೂ ವಿಶೇಷವಾಗಿ ನಾವು ಹೇಳುವಂತೆ ಇವತ್ತಿನ ಅಷ್ಟಮ ಚಂದ್ರ, ಅಂದರೆ ಚಂದ್ರಾಷ್ಟಮ ಅಂತೀವಿ. ಚಂದ್ರಾಷ್ಟಮ ಅಂತಂದರೆ ಕೆಟ್ಟೋದು ಅಂತ ಅರ್ಥ. ವೃಷಭ ರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮವಿದೆ, ಆದ್ದರಿಂದ ಅವರು ಶಾಂತಿ ಮಾಡಿಕೊಳ್ಳಿ. ಗುರು ಬೇರೆ ಚೇಂಜ್ ಆಯಿತು, ಆದ್ದರಿಂದ ಹಣಕಾಸು ಖರ್ಚು ಮಾಡೋದರಲ್ಲಿ ಯೋಚನೆ ಮಾಡಿ. ಅದೇ ಸಮಯದಲ್ಲಿ ಬೆಳಗ್ಗೆ 5:52ರಿಂದ 7:29ವರೆಗೂ ಲಾಭ. 6:45ರಿಂದ 8:56ವರೆಗೂ ಶುಭ ಮುಹೂರ್ತ. ಶನಿ ಹೋರೆ ಬರುತ್ತದೆ 8:01ರಿಂದ 9:05. ಕೆಲವರು ಎಳ್ಳು ದಾನ ಮಾಡಬಹುದು. ಬೇರೆ ವಿಷಯಗಳು ಹಂಗೆ ಅಂತಂದರೆ, ನಾವು ನೋಡೋಕೆ ಹೋದಾಗ ಒಳ್ಳೆಯ ಸಮಯ ಅಂತ ನಾವು ಹೇಳಿರುವ ಸಮಯಗಳಲ್ಲೂ ಕೂಡ ಕೆಟ್ಟೋದಿದ್ದರೆ ಅದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಹಾಗಾಗಿ ನಮ್ಮಲ್ಲಿ ಆದಷ್ಟು 100% ಶುಭ ಸಮಯನ ಹುಡುಕೋಣ. 5:52ರಿಂದ 7:28 ಬೆಳಗ್ಗೆ ಇದು ಶುಭ ಸಮಯ. 11:08ರಿಂದ 11:50 ಶುಭ ಸಮಯ. ಮಧ್ಯಾಹ್ನ 1:56ರಿಂದ ರಾತ್ರಿ 12:57ವರೆಗೂ ಶುಭ ಸಮಯ. ರಾತ್ರಿ 1:13ರಿಂದ ಬೆಳಗಿನ ಜಾವ 4:31ವರೆಗೂ ಒಂದು ಶುಭ ಸಮಯ. ಅದೇ ಥರ ರಾತ್ರಿ ಅಂತಂದರೆ ಬೆಳಗಿನ ಜಾವ 5:54 ಮೇಲೆ ಶುಭ ಸಮಯ. ಇದರಲ್ಲಿ ಕೆಲವು ಒಳ್ಳೆಯ ಕಾರ್ಯಗಳು ಮಾಡಬಹುದು. ಆದರೂ ನಾವು ಹೇಳಿರುವಂತೆ ನಕ್ಷತ್ರಗಳಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಸಾಮಾನ್ಯ ಕಾರ್ಯಗಳನ್ನು ಧಾರಾಳವಾಗಿ ಮಾಡ್ಬೋದು. ಆದರೆ ಮುಹೂರ್ತ ಕಾರ್ಯಗಳು ಇದರಲ್ಲಿ ಇಲ್ಲ. ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು. ಅದು ರಾತ್ರಿ 1 ಗಂಟೆವರೆಗಿದೆ. ಆಮೇಲೆ ಬರುವಂಥ ಸಮಯ ಕ್ಷಯ ಅಂತ ಇರೋದರಿಂದ ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ. ಅಲ್ಲಿಯವರೆಗೂ ಶುಭವಾಗಿದೆ. ಇದರಲ್ಲಿ 100% ಅಶುಭ ಸಮಯನ ನೋಡಿದರೆ 7:29 ಬೆಳಗ್ಗೆಯಿಂದ 9:05 ಯಮಕಂಡ ಕಾಲ. ಯಮಕಂಡ ಕಾಲವೇ ಮುಗಿದಿಲ್ಲ, ಅಷ್ಟರಲ್ಲೇ 8:56ರಿಂದ 11:06 ಮೃತ್ಯು. 11:52ರಿಂದ 12:44 ದುರ್ಮುಹೂರ್ತ. 12:18ರಿಂದ 1:54ವರೆಗೂ ವಿಷಕಾಲ, ರಾಹುಕಾಲ. ದುರ್ಮುಹೂರ್ತ ನಡೆಯುವ ಕಾಲದಲ್ಲಿ ರಾಹುಕಾಲವು ಸೇರುತ್ತದೆ, ಇದು ಅಪಾಯ. ರಾತ್ರಿ 12:59 ಮೇಲೆ ಅಂದರೆ 1 ಗಂಟೆ ಮೇಲೆ 1:11ವರೆಗೂ ಮೃತ್ಯು ಇದೆ. ಹಾಗಾಗಿ ಒಂದು ನಕ್ಷತ್ರ ಮುಗಿದು ಇನ್ನೊಂದು ನಕ್ಷತ್ರ ಉತ್ತರಾಷಾಢ ಸ್ಟಾರ್ಟ್ ಆಗುವ ಸಮಯಕ್ಕೆ ಶುಭವಾಗಿಲ್ಲ. ಇದು ಪ್ರಯಾಣಿಕರಿಗೆ, ಗಾಡಿ ಚಾಲಕರಿಗೆ ಮಾತ್ರ ಈ ವಿಷಯಗಳು. ಆಮೇಲೆ ಒಂದು ಸಮಯ ಅಂತಂದರೆ ಬೆಳಗಿನ ಜಾವ 4:39ರಿಂದ 5:52 ಮೃತ್ಯು. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಅವಾಯ್ಡ್ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.